ಸಿದ್ದರಾಮಯ್ಯನವರು 47 ಕೋಟಿ ಖರ್ಚು ಮಾಡಿ ಹೆಲಿಕಾಪ್ಟ್ರು ಎಲ್ಲ ಓಡಾಡಿದ್ದಾರೆ. ಅದರಲ್ಲಿ ಜಾಸ್ತಿ ಹೋಗಿರೋದು ಮೈಸೂರಿಗೆ. ಅವರು ಮೈಸೂರಿಗೆ CM ಕರ್ನಾಟಕ CM ಅರ್ಥ ಆಗ್ತಾ ಇಲ್ಲ. ಅವ್ರು ಟ್ರಾವೆಲ್ ನೋಡ್ತಾ ಇದ್ದರೆ ಮೈಸೂರಿಗೆ ಮಾತ್ರ ಮುಖ್ಯಮಂತ್ರಿ ಅಂತ ಅನಿಸ್ತಾ ಇದೆ. ಅವ್ರಿಗೆ ರಸ್ತೆಗಳ ಮೇಲೆ ಕಾನ್ಫಿಡೆನ್ಸ್ ಇಲ್ಲ. ರಸ್ತೆಗಳ ಮೇಲೆ ಹೋದರೆ ಬೆನ್ನು ನೋವು ಬರ್ತೈತೆ, ಸೊಂಟ ನೋವು ಬರ್ತೈತೆ, ಕಾಲು ನೋವು ಬರ್ತೈತೆ. ಅದಕ್ಕೆ ಅವರು ಹೆಲಿಕಾಪ್ಟರನ್ನು ಚೂಸ್ ಮಾಡ್ಕೊಂಡಿದ್ದಾರೆ. ಜನ ನೀವು ಬೇಕಾದರೆ ಸೊಂಟ ನೋವನ್ನ ಬರಲಿ, ಕಾಲನ ಮುರ್ಕೊಳ್ಳಿ, ಕೈಯನ್ನ ಮುರ್ಕೊಳ್ಳಿ, ನಾನು ಸೇಫ್ ಇರಬೇಕು, ನಾನು ಸೇಫ್ ಇದ್ದರೆ ಆಯಿತು, ನೀವೇನು ಬೇಕಾದರೂ ಹಾಳಾಗೋಗಿ ಅಂಥೇಳಿ ಅವರು ಹೆಲಿಕಾಪ್ಟರನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ರಾಜ್ಯದ ಜನ ಇಡೀ ರಸ್ತೆಗಳು, ಕರ್ನಾಟಕದ ಎಲ್ಲ ರಸ್ತೆಗಳು, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ರಸ್ತೆಗಳನ್ನು ನೋಡಿದ್ರೆ ನೀವು 10 ಕಿಲೋಮೀಟ್ರು ಟ್ರಾವೆಲ್ ಮಾಡಬೇಕಾದ್ರೆ 2 ಗಂಟೆ 3 ಗಂಟೆ ಬೇಕು. ಆ ಪರಿಸ್ಥಿತಿ ಉತ್ತರ ಕರ್ನಾಟಕದಲ್ಲಿ. ಇನ್ನು ಬೆಂಗಳೂರಂತೂ ಸುಮಾರು 15-16 ಜನ ಈಗಾಗಲೇ ಪ್ರಾಣ ಕಳ್ಕೊಂಡಿದ್ದಾರೆ. ದಿನನಿತ್ಯ ಬೆಂಗಳೂರಲ್ಲಿ ಗುಂಡಿ ಬಿದ್ದ ರಸ್ತೆಗಳನ್ನು ನೋಡ್ತಾ ಇದ್ದೀರಿ. ಅದಕ್ಕೆ ಅವ್ರಿಗೆ ಹಣ ಇಲ್ಲ. ನಾನು ಸಜೆಷನ್ ಕೊಡೋದು ಸಿದ್ದರಾಮಯ್ಯನವ್ರಿಗೆ, ಸೊ ಬೆಂಗಳೂರಲ್ಲೂ ನೀವು ಓಡಾಡೋಕ್ಕೆ ಕಷ್ಟ, ಅಲ್ಲೂ ಯಾವುದಾನ ಒಂದು ಸಣ್ಣ ಹೆಲಿಕಾಪ್ಟರ್ ನೋಡ್ಕೊಳ್ಳಿ. ಬೆಂಗಳೂರಲ್ಲಿ ಅಲ್ಲೂ ಓಡಾಡೋಕ್ಕೆ ಮನೆಗೆ ಅಲ್ಲೆಲ್ಲ ಸಣ್ಣ ಹೆಲಿಕಾಪ್ಟರ್ ನೋಡ್ಕೊಳ್ಳಿ. ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಕಾಣ್ತಾ ಇದ್ದೀರಿ. ಈ ದುಂದು ವೆಚ್ಚ ಮಾಡೋದ್ರ ಬದಲು ಇಲ್ಲಿ ಉತ್ತರ ಕರ್ನಾಟಕದ ಜನ ನಿಮ್ಮ ಹೆಲಿಕಾಪ್ಟರ್ಗೆ 47 ಕೋಟಿ ಕೊಡ್ತೀರ. ಯಾವ ನ್ಯಾಯ ಅಂತ ಕೇಳೋದು. ಅಲ್ಲೂ ಉದಾರತೆ ಬೇಕಲ್ಲ, ಕಬ್ಬು ಬೆಳೆಗಾರರಿಗೆ ಕೊಡೋಕ್ಕೆ. ಆ ಉದಾರತೆ ನಿಮ್ಮಲ್ಲಿ ಇಲ್ಲ. ಓಕೆನಾ? ಕರ್ನಾಟಕದ ಈಗ ವಿಧಾನಸಭಾ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇದೆ. ಸುಮಾರು 20 ಕೋಟಿಗೂ ಹೆಚ್ಚು ಹಣ ಡೈರೆಕ್ಟಾಗಿ, ಒಂದು 25-35 ಕೋಟಿ ಹಣ ಇಂಡೈರೆಕ್ಟಾಗಿ ಈ ಅಧಿವೇಶನಕ್ಕೆ ಖರ್ಚಾಗ್ತಾ ಇದೆ. ಆದರೆ ಅಧಿವೇಶನದಲ್ಲಿ ಏನು ನಡೀತಾ ಇದೆ? ದಿನ ಡಿನ್ನರ್ ಪಾಲಿಟಿಕ್ಸ್, ರಾತ್ರಿ ಊಟ, ರಾತ್ರಿ 1 ಗಂಟೆ 2 ಗಂಟೆವರೆಗೂ ನೀವು ಮಂತ್ರಿಗಳು MLAಗಳನ್ನೆಲ್ಲ ಕೂಡ ಹಾಕ್ಕೊಂಡು ನಿಮ್ಮ ಬಲ ಪ್ರದರ್ಶನ ಮಾಡೋಕ್ಕೋಸ್ಕರ, ನಿಮ್ಮ ಶಕ್ತಿಯನ್ನು ಹೈಕಮಾಂಡ್ಗೆ ತೋರ್ಸೋಕ್ಕೋಸ್ಕರ ಈ ಅಧಿವೇಶನನ ಯೂಸ್ ಮಾಡ್ತಾ ಇದ್ದೀರ. ದುಡ್ಡು ಯಾರ್ದು? ಸರ್ಕಾರದ್ದು. ನೀವು ಮಾಡ್ತಾ ಇರೋ ಕೆಲಸದಿಂದ ಯಾರು ಅಧಿವೇಶನದಲ್ಲಿ ಬಂದು ಮಂತ್ರಿಗಳು ಟೈಮ್ ಕೊಟ್ಟು ಅಸೆಂಬ್ಲಿಯಲ್ಲೇ ಕೂತ್ಕೊತಾ ಇಲ್ಲ. ಯಾರೂ ಇಡೀ ಅಸೆಂಬ್ಲಿಯಲ್ಲಿ ಎಲ್ಲ ಮಂತ್ರಿಗಳು ಪರ್ಫಾರ್ಮೆನ್ಸು 0, ಪಾರ್ಟಿಸಿಪೇಷನ್ ಕಡಿಮೆ. ಅವರು ತಯಾರಾಗಿ ಬರಬೇಕಲ್ಲ, ಬೆಳಗ್ಗೆ ತಯಾರಿಲ್ಲ, ಬಂದು ಏನೋ ಇಲ್ಲಿ ಬುರುಡೆ ಬಿಡಬೇಕು, ಬಿಟ್ಬಿಟ್ಟು ಹೋಗ್ತಾರೆ ಅಷ್ಟೇ. ಇಲ್ಲಿ ನಡೀತಾ ಇರೋದು ಪೂರ್ತಿ ಪವರ್ ಪಾಲಿಟಿಕ್ಸ್. ಸಿದ್ದರಾಮಯ್ಯನ ಬಿಡೆ, ಡಿ ಕೆ ಶಿವಕುಮಾರ್ನ ಬಿಡೆ, ಸಿದ್ದರಾಮಯ್ಯನ ಕೊಡೆ, ಇವೆರಡೇ ನಡೀತಾ ಇರೋದಿಲ್ಲಿ. ಬೆಳಗಾವಿ ಅಧಿವೇಶನದ ಫಲಪ್ರದ ಏನು ಅಂದರೆ ಡಿ ಕೆ ಶಿವಕುಮಾರ್ ಅಧಿಕಾರದ ಕಿತ್ಕೊಳಕ್ಕೆ ಓದ್ತಾ ಇದ್ದಾರೆ. ಸಿದ್ದರಾಮಯ್ಯ ಚೇರ್ಗೆ ಫೆವಿಕೋಲ್ ಹಾಕ್ಕೊಂಡು ಭದ್ರವಾಗಿ ಕೂತ್ಕೊತಾ ಇದ್ದಾರೆ. ಸಿದ್ದರಾಮಯ್ಯನ ಪರ ಅವ್ರ ಮಗ ಫುಲ್ ಬ್ಯಾಟಿಂಗ್ ಮಾಡ್ತಾವ್ರೆ. ನಮ್ಮಪ್ಪನೇ 5 ವರ್ಷ. ಇಲ್ಲಿ DK ಬ್ರದರ್ಸ್ ಅವರೇ ಹೇಳ್ತಾ ಇದ್ದಾರೆ, ನಮ್ಮ ಅಣ್ಣ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ನೋಡು ಅಂತ ಕನಸನ್ನು ನಾನು ಕಾಣ್ತಾ ಇದ್ದೀನಿ, ಕನಸು ಅಂತ ಅವರು. ಇದು ನೋಡ್ತಾ ಇದ್ರೆ ಯಾಕೋ ಕಾಂಗ್ರೆಸ್ ಪಾರ್ಟಿ ಒಂಥರ ಜನಗಳ ಪಾಲಿಗೆ ಸತ್ತೋಗಿದೆ. ಈ ಸತ್ತೋಗಿರೋ ಪಾರ್ಟಿನ ಹೊರಕ್ಕೆ ಹಿಂದೆ ಮುಂದೆಗೋಸ್ಕರ ಕಿತ್ತಾಡ್ತಾ ಇದ್ದಾರೆ. ಹಿಂಗೆ ಡಿಲೇ ಮಾಡಿದ್ರೆ ಜನನೇ ತಗೊಂಡು ಒತ್ಕೊಂಡು ಹೋಗಿ ಉಣ್ಬಿಡ್ತಾರೆ ಈ ಸರ್ಕಾರನ. ಆ ಪರಿಸ್ಥಿತಿ ಇವತ್ತಿದು. ನಾವು ಸರ್ಕಾರ ಕೇಳೋದು, ಇಲ್ಲಿ ಸರ್ಕಾರದ ಹಣ ಖರ್ಚು ಮಾಡ್ತಾ ಇದ್ದೀರಿ. ಒಬ್ಬರು ಮಖ ನೋಡ್ಕೊಂಡು ಅಸೆಂಬ್ಲಿಯಲ್ಲಿ ನಿಂತು ಮಾತಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಇವತ್ತು. ಆ ಪರಿಸ್ಥಿತಿಯಲ್ಲಿ ಅಧಿವೇಶನ ನಡೀತಾ ಇದೆ. ಯಾವ ಪುರುಷಾರ್ಥಕ್ಕೋಸ್ಕರ ಅಧಿವೇಶನ ನಡೆಸ್ತಾ ಇದ್ದೀರಾ? ಜನ ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ದಾರೆ, ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಇವ್ರ ಪಾಲಿಗೆ ಇವರು ಜಾಲಿ ಡೈಲಿ ಪಾರ್ಟಿ, ರಾತ್ರಿ ಎಲ್ಲ ಜಾಲಿ. ಇದು ಕಾಂಗ್ರೆಸ್ಸಿನ ಈ ಬೆಳಗಾವಿ ಅಧಿವೇಶನ ನಡೆಸಿ ಏನು ಸಾರ್ಥಕತೆ ಬರ್ತದೆ? ಯಾವ ಪುರುಷಾರ್ಥಕ್ಕೋಸ್ಕರ ಸಾರ್ಥಕತೆ ಮಾಡ್ತಾ ಇದ್ದೀರಾ? ನಾವು
ಎರಡು ಮೂರು ದಿನನೂ ಕೂಡ ಉತ್ತರ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ನಾವೆಲ್ಲ ಬಾಯ್ ಬಡ್ಕೊಂತ ಇದ್ದೀವಿ. ಆಡಳಿತ ಪಕ್ಷ, ವಿರೋಧ ಪಕ್ಷ ಎಲ್ಲರೂ ಆದರೆ ಇಲ್ಲಿ ಸರ್ಕಾರ ಸತ್ತೋಗಿದೆ. ಅದಕ್ಕೋಸ್ಕರ ವಿಶೇಷ ಸಭೆ ಕರೆದಿಲ್ಲ ಮುಖ್ಯಮಂತ್ರಿ, ಏನು ಅನುದಾನ ಕೊಡ್ತೀನಿ ಅಂತ ಹೇಳಿಲ್ಲ. ಈ ಪರಿಸ್ಥಿತಿ ಒಂಥರ ಕಾಂಗ್ರೆಸ್ ಇವತ್ತು ದೆವ್ವದ ಮನೆ ಆಗೋಗಿದೆ. ಕಾಂಗ್ರೆಸ್ ದೆವ್ವದ ಮನೆ. ಒಂದಿನ ಕೊಳ್ಳಿ ದೆವ್ವ, ಇನ್ನೊಂದು ದಿನ ಬಿಳಿ ದೆವ್ವ, ಇನ್ನೊಂದು ದಿನ ಕರಿ ದೆವ್ವ, ದಿನಾ ಒಂದೊಂದು ಆಚೆ ಬರ್ತಾವೆ ಕಾಂಗ್ರೆಸ್ಸಲ್ಲಿ. ಮುಖ್ಯಮಂತ್ರಿ ಯಾರು ಅಂತ ತಿಳ್ಕೊಂಬಿಟ್ರೆ ಈ ರಾಜ್ಯಕ್ಕೆ ಒಳ್ಳೇದಾಗ್ತದೆ. ಮುಖ್ಯಮಂತ್ರಿ ತೀರ್ಮಾನವನ್ನು ಆದಷ್ಟು ಬೇಗ ಮಾಡಿ ಅಧಿವೇಶನ ಸರಿಯಾಗಿ ನಡೆಯೋಕ್ಕೆ ಅವಕಾಶ ಕೊಡಿ, ವಿರೋಧ ಪಕ್ಷದ ಮಾತಿಗೆ ಗೌರವ ಕೊಡಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀವಿ. ಸಿದ್ದರಾಮಯ್ಯನವರು 47 ಕೋಟಿ ಖರ್ಚು ಮಾಡಿ ಹೆಲಿಕಾಪ್ಟ್ರು ಎಲ್ಲ ಓಡಾಡಿದ್ದಾರೆ. ಅದರಲ್ಲಿ ಜಾಸ್ತಿ ಹೋಗಿರೋದು ಮೈಸೂರಿಗೆ. ಅವರು ಮೈಸೂರಿಗೆ CM, ಕರ್ನಾಟಕಕ್ಕೆ CM ಅರ್ಥ ಆಗ್ತಾ ಇಲ್ಲ. ಅವ್ರು ಟ್ರಾವೆಲ್ ನೋಡ್ತಾ ಇದ್ದರೆ ಮೈಸೂರಿಗೆ ಮಾತ್ರ ಮುಖ್ಯಮಂತ್ರಿ ಅಂತ ಅನಿಸ್ತಾ ಇದೆ. ಅವ್ರಿಗೆ ರಸ್ತೆಗಳ ಮೇಲೆ ಕಾನ್ಫಿಡೆನ್ಸ್ ಇಲ್ಲ. ರಸ್ತೆಗಳ ಮೇಲೆ ಹೋದರೆ ಬೆನ್ನು ನೋವು ಬರ್ತೈತೆ, ಸೊಂಟ ನೋವು ಬರ್ತೈತೆ, ಕಾಲು ನೋವು ಬರ್ತೈತೆ. ಅದಕ್ಕೆ ಅವರು ಹೆಲಿಕಾಪ್ಟರನ್ನು ಚೂಸ್ ಮಾಡ್ಕೊಂಡಿದ್ದಾರೆ. ಜನ ನೀವು ಬೇಕಾದರೆ ಸೊಂಟ ನೋವನ್ನ ಬರಲಿ, ಕಾಲನ ಮುರ್ಕೊಳ್ಳಿ, ಕೈಯನ್ನ ಮುರ್ಕೊಳ್ಳಿ, ನಾನು ಸೇಫ್ ಇರಬೇಕು, ನಾನು ಸೇಫ್ ಇದ್ದರೆ ಆಯಿತು, ನೀವೇನು ಬೇಕಾದರೂ ಹಾಳಾಗೋಗಿ ಅಂತೇಳಿ ಅವರು ಹೆಲಿಕಾಪ್ಟರನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ರಾಜ್ಯದ ಜನ ಇಡೀ ರಸ್ತೆಗಳು, ಕರ್ನಾಟಕದ ಎಲ್ಲ ರಸ್ತೆಗಳು, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ರಸ್ತೆಗಳನ್ನು ನೋಡಿದ್ರೆ ನೀವು 10 ಕಿಲೋಮೀಟ್ರು ಟ್ರಾವೆಲ್ ಮಾಡಬೇಕಾದ್ರೆ 2 ಗಂಟೆ 3 ಗಂಟೆ ಬೇಕು. ಆ ಪರಿಸ್ಥಿತಿ ಉತ್ತರ ಕರ್ನಾಟಕದಲ್ಲಿ. ಇನ್ನು ಬೆಂಗಳೂರಂತೂ ಸುಮಾರು 15-16 ಜನ ಈಗಾಗಲೇ ಪ್ರಾಣ ಕಳ್ಕೊಂಡಿದ್ದಾರೆ. ದಿನನಿತ್ಯ ಬೆಂಗಳೂರಲ್ಲಿ ಗುಂಡಿ ಬಿದ್ದ ರಸ್ತೆಗಳನ್ನು ನೋಡ್ತಾ ಇದ್ದೀರಿ. ಅದಕ್ಕೆ ಅವ್ರಿಗೆ ಹಣ ಇಲ್ಲ. ನಾನು ಸಜೆಷನ್ ಕೊಡೋದು ಸಿದ್ದರಾಮಯ್ಯನವ್ರಿಗೆ, ಸೊ ಬೆಂಗಳೂರಲ್ಲೂ ನೀವು ಓಡಾಡೋಕ್ಕೆ ಕಷ್ಟ, ಅಲ್ಲೂ ಯಾವುದಾನ ಒಂದು ಸಣ್ಣ ಹೆಲಿಕಾಪ್ಟರ್ ನೋಡ್ಕೊಳ್ಳಿ. ಬೆಂಗಳೂರಲ್ಲಿ ಅಲ್ಲೂ ಓಡಾಡೋಕ್ಕೆ ಮನೆಗೆ ಅಲ್ಲೆಲ್ಲ ಸಣ್ಣ ಹೆಲಿಕಾಪ್ಟರ್ ನೋಡ್ಕೊಳ್ಳಿ. ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಕಾಣ್ತಾ ಇದ್ದೀರಿ. ಈ ದುಂದು ವೆಚ್ಚ ಮಾಡೋದ್ರ ಬದಲು ಇಲ್ಲಿ ಉತ್ತರ ಕರ್ನಾಟಕದ ಜನ ನಿಮ್ಮ ಹೆಲಿಕಾಪ್ಟರ್ಗೆ 47 ಕೋಟಿ ಕೊಡ್ತೀರ. ಯಾವ ನ್ಯಾಯ ಅಂತ ಕೇಳೋದು. ಅಲ್ಲೂ ಉದಾರತೆ ಬೇಕಲ್ಲ, ಕಬ್ಬು ಬೆಳೆಗಾರರಿಗೆ ಕೊಡೋಕ್ಕೆ. ಆ ಉದಾರತೆ ನಿಮ್ಮಲ್ಲಿ ಇಲ್ಲ. ಓಕೆನಾ? ಕರ್ನಾಟಕದ ಈಗ ವಿಧಾನಸಭಾ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇದೆ. ಸುಮಾರು 20 ಕೋಟಿಗೂ ಹೆಚ್ಚು ಹಣ ಡೈರೆಕ್ಟಾಗಿ, ಒಂದು 25-35 ಕೋಟಿ ಹಣ ಇಂಡೈರೆಕ್ಟಾಗಿ ಈ ಅಧಿವೇಶನಕ್ಕೆ ಖರ್ಚಾಗ್ತಾ ಇದೆ. ಆದರೆ ಅಧಿವೇಶನದಲ್ಲಿ ಏನು ನಡೀತಾ ಇದೆ? ದಿನ ಡಿನ್ನರ್ ಪಾಲಿಟಿಕ್ಸ್, ರಾತ್ರಿ ಊಟ, ರಾತ್ರಿ 1 ಗಂಟೆ 2 ಗಂಟೆವರೆಗೂ ನೀವು ಮಂತ್ರಿಗಳು MLAಗಳನ್ನೆಲ್ಲ ಕೂಡ ಹಾಕ್ಕೊಂಡು ನಿಮ್ಮ ಬಲ ಪ್ರದರ್ಶನ ಮಾಡೋಕ್ಕೋಸ್ಕರ, ನಿಮ್ಮ ಶಕ್ತಿಯನ್ನು ಹೈಕಮಾಂಡ್ಗೆ ತೋರ್ಸೋಕ್ಕೋಸ್ಕರ ಈ ಅಧಿವೇಶನನ ಯೂಸ್ ಮಾಡ್ತಾ ಇದ್ದೀರ. ದುಡ್ಡು ಯಾರ್ದು? ಸರ್ಕಾರದ್ದು. ನೀವು ಮಾಡ್ತಾ ಇರೋ ಕೆಲಸದಿಂದ ಯಾರು ಅಧಿವೇಶನದಲ್ಲಿ ಬಂದು ಮಂತ್ರಿಗಳು ಟೈಮ್ ಕೊಟ್ಟು ಅಸೆಂಬ್ಲಿಯಲ್ಲೇ ಕೂತ್ಕೊತಾ ಇಲ್ಲ. ಯಾರೂ ಇಡೀ ಅಸೆಂಬ್ಲಿಯಲ್ಲಿ ಎಲ್ಲ ಮಂತ್ರಿಗಳು ಪರ್ಫಾರ್ಮೆನ್ಸು 0, ಪಾರ್ಟಿಸಿಪೇಷನ್ ಕಡಿಮೆ. ಅವರು ತಯಾರಾಗಿ ಬರಬೇಕಲ್ಲ, ಬೆಳಗ್ಗೆ ತಯಾರಿಲ್ಲ, ಬಂದು ಏನೋ ಇಲ್ಲಿ ಬುರುಡೆ ಬಿಡಬೇಕು, ಬಿಟ್ಬಿಟ್ಟು ಹೋಗ್ತಾರೆ ಅಷ್ಟೇ. ಇಲ್ಲಿ ನಡೀತಾ ಇರೋದು ಪೂರ್ತಿ ಪವರ್ ಪಾಲಿಟಿಕ್ಸ್. ಸಿದ್ದರಾಮಯ್ಯನ ಬಿಡೆ, ಡಿ ಕೆ ಶಿವಕುಮಾರ್ನ ಬಿಡೆ, ಸಿದ್ದರಾಮಯ್ಯ ನಾ ಕೊಡೆ, ಇವೆರಡೇ ನಡೀತಾ ಇರೋದಿಲ್ಲಿ. ಬೆಳಗಾವಿ ಅಧಿವೇಶನದ ಫಲಪ್ರದ ಏನು ಅಂದರೆ ಡಿ ಕೆ ಶಿವಕುಮಾರ್ ಅಧಿಕಾರದ ಕಿತ್ಕೊಳಕ್ಕೆ ಓದ್ತಾ ಇದ್ದಾರೆ. ಸಿದ್ದರಾಮಯ್ಯ ಚೇರ್ಗೆ ಫೆವಿಕೋಲ್ ಹಾಕ್ಕೊಂಡು ಭದ್ರವಾಗಿ ಕೂತ್ಕೊತಾ ಇದ್ದಾರೆ. ಸಿದ್ದರಾಮಯ್ಯನ ಪರ ಅವ್ರ ಮಗ ಫುಲ್ ಬ್ಯಾಟಿಂಗ್ ಮಾಡ್ತಾವ್ರೆ. ನಮ್ಮಪ್ಪನೇ 5 ವರ್ಷ. ಇಲ್ಲಿ ಡಿ ಕೆ ಬ್ರದರ್ಸ್ ಅವರೇ ಹೇಳ್ತಾ ಇದ್ದಾರೆ, ನಮ್ಮ ಅಣ್ಣ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ನೋಡೋ ಅಂತ ಕನಸನ್ನು ನಾನು ಕಾಣ್ತಾ ಇದ್ದೀನಿ, ಕನಸು ಅಂತ ಅವರು ಇದು ನೋಡ್ತಾ ಇದ್ರೆ ಯಾಕೋ
ಕಾಂಗ್ರೆಸ್ ಪಾರ್ಟಿ ಒಂಥರ ಜನಗಳ ಪಾಲಿಗೆ ಸತ್ತೋಗಿದೆ. ಈ ಸತ್ತೋಗಿರೋ ಪಾರ್ಟಿನ ಹೊರಕ್ಕೆ ಹಿಂದೆ ಮುಂದೆಗೋಸ್ಕರ ಕಿತ್ತಾಡ್ತಾ ಇದ್ದಾರೆ. ಹಿಂಗೆ ಡಿಲೇ ಮಾಡಿದ್ರೆ ಜನನೇ ತಗೊಂಡು ಒತ್ಕೊಂಡು ಹೋಗಿ ಉಣ್ಬಿಡ್ತಾರೆ ಈ ಸರ್ಕಾರ. ಆ ಪರಿಸ್ಥಿತಿ ಇವತ್ತಿದು. ನಾವು ಸರ್ಕಾರಕ್ಕೆ ಕೇಳೋದು, ಇಲ್ಲಿ ಸರ್ಕಾರದ ಹಣ ಖರ್ಚು ಮಾಡ್ತಾ ಇದ್ದೀರಿ, ಒಬ್ಬರು ಮಖ ನೋಡ್ಕೊಂಡು ಅಸೆಂಬ್ಲಿಯಲ್ಲಿ ನಿಂತು ಮಾತಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಇವತ್ತು. ಆ ಪರಿಸ್ಥಿತಿಯಲ್ಲಿ ಅಧಿವೇಶನ ನಡೀತಾ ಇದೆ. ಯಾವ ಪುರುಷಾರ್ಥಕ್ಕೋಸ್ಕರ ಅಧಿವೇಶನ ನಡೆಸ್ತಾ ಇದ್ದೀರಾ? ಜನ ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ದಾರೆ, ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಇವ್ರ ಪಾಲಿಗೆ ಇವರು ಜಾಲಿ ಡೈಲಿ ಪಾರ್ಟಿ, ರಾತ್ರಿ ಎಲ್ಲ ಜಾಲಿ. ಇದು ಕಾಂಗ್ರೆಸ್ಸಿನ ಈ ಬೆಳಗಾವಿ ಅಧಿವೇಶನ ನಡೆಸಿ ಏನು ಸಾರ್ಥಕತೆ ಬರ್ತದೆ? ಯಾವ ಪುರುಷಾರ್ಥಕ್ಕೋಸ್ಕರ ಸಾರ್ಥಕತೆ ಮಾಡ್ತಾ ಇದ್ದೀರಾ? ಅಲ್ಲಿ ನಾವು 2-3 ದಿನನೂ ಕೂಡ ಉತ್ತರ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ನಾವೆಲ್ಲ ಬಾಯ್ ಬಡ್ಕೊಂತ ಇದ್ದೀವಿ. ಆಡಳಿತ ಪಕ್ಷ, ವಿರೋಧ ಪಕ್ಷ ಎಲ್ಲರೂ ಬಾಯ್ ಬಡ್ತಾರೆ. ಆದರೆ ಇಲ್ಲಿ ಸರ್ಕಾರ ಸತ್ತೋಗಿದೆ. ಅದಕ್ಕೋಸ್ಕರ ವಿಶೇಷ ಸಭೆ ಕರೆದಿಲ್ಲ ಮುಖ್ಯಮಂತ್ರಿ, ಏನು ಅನುದಾನ ಕೊಡ್ತೀನಿ ಅಂತ ಹೇಳಿಲ್ಲ. ಈ ಪರಿಸ್ಥಿತಿ ಒಂಥರ ಕಾಂಗ್ರೆಸ್ ಇವತ್ತು ದೆವ್ವದ ಮನೆ ಆಗೋಗಿದೆ. ಕಾಂಗ್ರೆಸ್ ದೆವ್ವದ ಮನೆ. ಒಂದಿನ ಕೊಳ್ಳಿ ದೆವ್ವ, ಇನ್ನೊಂದು ದಿನ ಬಿಳಿ ದೆವ್ವ, ಇನ್ನೊಂದು ದಿನ ಕರಿ ದೆವ್ವ. ದಿನಾ ಒಂದೊಂದು ಆಚೆ ಬರ್ತಾವೆ ಕಾಂಗ್ರೆಸ್ಸಲ್ಲಿ. ಮುಖ್ಯಮಂತ್ರಿ ಯಾರು ಅಂತ ತಿಳ್ಕೊಂಬಿಟ್ರೆ ಈ ರಾಜ್ಯಕ್ಕೆ ಒಳ್ಳೇದಾಗ್ತದೆ. ಮುಖ್ಯಮಂತ್ರಿ ತೀರ್ಮಾನವನ್ನು ಆದಷ್ಟು ಬೇಗ ಮಾಡಿ ಅಧಿವೇಶನ ಸರಿಯಾಗಿ ನಡೆಯೋಕ್ಕೆ ಅವಕಾಶ ಕೊಡಿ, ವಿರೋಧ ಪಕ್ಷದ ಮಾತಿಗೆ ಗೌರವ ಕೊಡಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀವಿ.